ಜನ ಮಾತ್ರ ಕ್ರೇಜಿ ಆಗೋಗಿದ್ದಾರೆ. ಒಂಜನ್ ಬ್ರೋ ಅಂತ ಕರೀತಾರೆ, ಯಾರೋ ಮುತ್ತು ಕೊಡ್ತಾರೆ. ಸೀರಿಯಸ್ ಆಗಿ ಏನ್ ನಡೀತಾ ಇದೆ ಅಂತ ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗೋದೆ. ಎಷ್ಟೋ ಜನ ಬರ್ತಾರೋ ಅಂತ ಗಾಡಿಗಳ ಮೇಲೆ ಹತ್ತಿ ಡ್ಯಾನ್ಸ್ ಆಡ್ತಾ ಇದ್ರು, ಲಾರಿಗಳನ್ನ ನಿಲ್ಸಿ ಅದ್ರ ಮುಂದೆ ಡ್ಯಾನ್ಸ್ ಆಡ್ತಾ ಇದ್ರು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಮಾಡೋದಕ್ಕೆ ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಯಾಕಂದರೆ ಆಲ್ಮೋಸ್ಟ್ 4 ವರ್ಷದಿಂದ ನಾನು RCB ವಿಡಿಯೋಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಯೂಟ್ಯೂಬಲ್ಲಿ ಮಾಡಿದಂಥ ಫಸ್ಟ್ ವಿಡಿಯೋ ಕೂಡ RCB ಬಗ್ಗೆನೇ. ಆ ಜೋಶ್ನ ನಾನು ಇವತ್ತು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತು ಒಂದು ದೊಡ್ಡ ಇವೆಂಟ್ಗೆ ಹೋಗ್ತಾ ಇದ್ದೀನಿ. ಪ್ರಾಬಬ್ಲಿ RCBಗೆ ಇರೋವಂಥ ಫಾಲೋವರ್ಸು, ಸಪೋರ್ಟರ್ಸು, ಫ್ಯಾನ್ ಬೇಸು ಯಾವ IPL ಟೀಮ್ಗೂ ಇಲ್ಲ. ಎಷ್ಟೋ ಜನ ಇವರು ಚಪ್ರಿಗಳು, ಅನ್ಎಜುಕೇಟೆಡ್ ಫ್ಯಾನ್ಸು, ಇವ್ರಿಗೆ ಫ್ಯಾನಿನ ಅರ್ಥ ಗೊತ್ತಿಲ್ಲ, ಅದು ಇದು ಬಾಯಿಗೆ ಬಂದಂಗೆಲ್ಲ ಹೇಳಿದ್ರು. ಬಟ್ ನಿಜ ಹೇಳ್ತೀನಿ, ಯಾವ ಟೀಮ್ 5 ಸರಿ ಕಪ್ ಗೆದ್ದಿದೆ, ಒಂದು ಸರಿ ಆ ಟೀಮು ಸೋತಿದ ತಕ್ಷಣ ನಮ್ಮ ಟೀಮೇ ಸರಿ ಇಲ್ಲ ಅಂತಂದರು. 18 ವರ್ಷದಿಂದ ಕಪ್ ಗೆಲ್ಲದೆ ಇದ್ರು ಇವತ್ತಲ್ಲ ನಾಳೆ ಕಪ್ ಗೆಲ್ತೀವಿ ಅಂತ ಹೇಳಿ ಸಪೋರ್ಟ್ ಮಾಡ್ಕೊಂಡು ಬಂದಿರೋದು ನಮ್ಮ RCB ಫ್ಯಾನ್ಸು. ಯಾವ್ಯಾವ ರೀತಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಜಸ್ಟ್ ಒಂದು ಕ್ಲಿಪ್ ಹಾಕ್ತೀನಿ, ಅದನ್ನು ನೋಡಿ ಮುಂದಿನೆಲ್ಲ ಆಮೇಲೆ ಹೇಳ್ತೀನಿ. ಪ್ರೀತಿಗೆ ಏನು ಹೇಳ್ತೀರಾ? ಸೀರಿಯಸ್ ಆಗಿ ಇದನ್ನ ಎಕ್ಸ್ಪ್ರೆಸ್ ಮಾಡಕ್ ಕೂಡ ಆಗಲ್ಲ. ಇವಾಗ ನಾನು ಯಾವ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಯಾವ ತರ ಅಭಿಮಾನಿಗಳು ಇರ್ತಾರೆ, ಯಾವ ತರ ಈವೆಂಟ್ ಆರ್ಗನೈಸ್ ಮಾಡಿದ್ದಾರೆ, ಪ್ರತಿಯೊಂದು ತೋರಿಸ್ತೀನಿ. ಸೊ ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿದ್ದೀನಿ, ಬನ್ನಿ ಹೋಗೋಣ. ಗೈಸ್, ನಾನು ಇವಾಗ ವಿಜಯನಗರ BGS ಗ್ರೌಂಡಲ್ಲಿ ಇದ್ದೀನಿ. ಸೊ ಇವಾಗ ನೀವು ನನ್ನ ಮುಂದೆ ನೋಡಿದ್ರೆ ಕಂಪ್ಲೀಟ್ ಆಗಿ ಸೀಟ್ಸ್ ಎಲ್ಲ ಖಾಲಿ ಇದೆ. ಬಟ್ ಇನ್ನು ಸ್ವಲ್ಪ ಹೊತ್ತಲ್ಲೇ ಇಡೀ ಕ್ರೀಡಾಂಗಣನೇ RCB ಫ್ಯಾನ್ಸ್ ಒಟ್ಟಿಗೆ ತುಂಬಿ ತುಳುಕುತ್ತೆ. ಸೊ ಈ ಇವೆಂಟ್ನ ಆರ್ಗನೈಸ್ ಮಾಡಿರೋರು ಬಂದು ಗೋವಿಂದರಾಜನಗರ ಕ್ಷೇತ್ರದ MLA ಆದಂಥ ಪ್ರಿಯಕೃಷ್ಣ ಅವರು. ನಿಜವಾಗ್ಲೂ ಯಾವ ಕ್ಷೇತ್ರದಲ್ಲೂ ಈ ಥರ ಎಲ್ಲ ಆರ್ಗನೈಸ್ ಮಾಡ್ತಾರೋ ದೇವರೇ ಗೊತ್ತಿಲ್ಲ. ಬಟ್ ಈ ಕ್ಷೇತ್ರದ ಜನರು ಮಾತ್ರ ಪುಣ್ಯವಂತರು. ಸೊ ಈವೆಂಟ್ ಹೇಗೆ ನಡೀತೆ ಅನ್ನೋದನ್ನ ತೋರಿಸ್ತೀನಿ. ಅದಕ್ಕೂ ಮುಂಚೆ ಹೊರಗಡೆ ಇರುವಂಥ RCB ಫ್ಯಾನ್ಸ್ಗಳನ್ನ ಮಾತಾಡ್ಸೋಣ, ಬನ್ನಿ. ಬ್ರೋ, ನಿಮ್ಮ ಹೆಸರು? ರಾಹುಲ್ ಅಂತ. ರಾಹುಲ್. ನಿಮ್ಮ ಹೆಸರು? ಭರತ್ ಅಂತ. ಭರತ್. ಸೊ ನೀವು RCB ಫ್ಯಾನ್ ಅಂತೆಲ್ಲ ಕೇಳಿದ್ರೆ ಪಕ್ಕ ಹೊಡಿತೀರಾ ಅನ್ನೋದು ಗೊತ್ತು. ಸೊ ಇವತ್ತು ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ? RCB ಕಾನ್ಫಿಡೆನ್ಸ್ ಇದೆ. ನೆನ್ನೆ ರಾತ್ರಿ ನಿದ್ದೆ ಬಂತಾ? ಅಫ್ಕೋರ್ಸ್ ಇಲ್ಲ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ತಾ ಇದೀನಿ. ಯಾವಾಗ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಕಾಯ್ತಾ ಇದೀನಿ. ಪಟಾಕಿ ಹೊಡೆದು ಇಲ್ಲ ಈ ಪಟಾಕಿ ಹೊಡೆದಲ್ಲ ಕಾಮನ್ ಬ್ರೋ. ಏನಿದ್ರು ಸಿಲಿಂಡರ್ ಹಚ್ಬೇಕು. ರಾತ್ರಿ ಎಲ್ಲ ನಿದ್ದೆನೆ ಬಂದಿಲ್ಲ ಆಕ್ಚುಲಿ ಹೇಳಕ್ ಹೋದ್ರೆ. ನನ್ಗೆ ಒಬ್ಬನಿಗೆ ಪ್ರಾಬ್ಲಮ್ ಅನ್ಕೊಂಡಿದ್ದೆ. ಇಲ್ಲ, ಇಡೀ ವರ್ಲ್ಡ್ ಗೆ ಇದೆ ಇವಾಗ. ಮೆಲ್ಗೆಯಿಂದ 3 ಟೆಂಪಲ್ ಹೋಗಿ ಬಂದೆ, ವಿನ್ ಆಗ್ಲೇಬೇಕು ಅಂತ. ಜಸ್ಟ್ ವೈಟಿಂಗ್. ಕಪ್ ಲಿಫ್ಟ್ ಆದ್ರೆ ಸಾಕು, ವಿಲ್ ಶೋ ವಾಟ್ ಇಸ್ ದಿ ಎಂಜಾಯ್ಮೆಂಟ್ ಅಂದ್ರೆ. ಕಪ್ ಬರ್ಬೇಕು, ಅವಾಗ ನೋಡ್ಬೇಕು ಏನಾಗುತ್ತೆ ಅಂತ. ಇದೆಲ್ಲ ಇವಾಗ ನೋಡ್ತಾ ಇರೋದಲ್ಲ, ಬೆಂಗಳೂರು ಕಪ್ ಬಂದಾಗ ನೋಡ್ಬೇಕು ಏನಾಗುತ್ತೆ ಅಂತ. ಜೋಶ್ ಅಲ್ಲಿ ಹೇಳಕ್ ಆಗಲ್ಲ ಬ್ರೋ, ಮಾಡಿ ತೋರಿಸ್ತಾರೆ. ಆಲ್ರೆಡಿ ರೆಡಿಯಾಗಿ ಇಟ್ಕೊಂಡಿರ್ತಾರೆ ಎಲ್ಲ ಫ್ಯಾನ್ಸ್ ಎಲ್ಲ. ಗೆಲ್ಬೇಕು ಅಂತ ದೇವ್ರ ಹತ್ರ ಹೆಂಗ್ ಬೇಡ್ಕೊಂಡಿದ್ಯಾ? ದೇವ್ರೆ ಎಲ್ಲ RCB ಫ್ಯಾನ್ಸ್ಗಳೆಲ್ಲ ಕೇಳ್ಕೊಂತಿದ್ದೀವಿ. ದೇವ್ರೆ ಹೆಂಗಾರು RCB ಸತಿ ಕಪ್ ಹೊಡಿಯಂಗ್ ಮಾಡಪ್ಪ, ಕಪ್ ಗೆಲ್ಲಂಗ್ ಮಾಡ್ಬಿಡಪ್ಪ ಅಂತ ಹೇಳ್ಕೊಂಡಿದೀನಿ. ಏನ್ ಓದ್ತಾ ಇದ್ರು ಬ್ರೋ? ಇವಾಗ ಫಸ್ಟ್ PUC ಬ್ರೋ. ಸತ್ಯ ಹೇಳಿ, ನೀವು 10th ಎಕ್ಸಾಮ್ ಅಲ್ಲಿ ನಾನು ಪಾಸ್ ಆಗ್ಲಿ ಅಂತ ಇಷ್ಟೊಂದು ಬೇಡ್ಕೊಂಡಿದ್ರು? ಇಲ್ಲ ಬ್ರೋ, ಬೇಡ್ಕೊಂಡಿಲ್ಲಲ್ಲ. ಇದು ನಿಜವಾದ RCB ಫ್ಯಾನು. ಅವ್ರ ಜೀವನದಲ್ಲಿ ಅವ್ರಿಗೆ ಬೇಕಾಗಿರೋದನ್ನ ಬೇಡ್ತಾರೋ ಅಲ್ವಾ ಗೊತ್ತಿಲ್ಲ. ಎಕ್ಸಾಮ್ ಟೈಮ್ ಅಲ್ಲಿ ಮ್ಯಾಚ್ ನೋಡ್ಕೊಂಡ್ ಕೂತ್ಕೊಂಡಿದ್ದೆ ಬ್ರೋ, ಓದೇ ಇಲ್ಲ ನಾನು. ಎಷ್ಟು ಬಂತು ಪರ್ಸೆಂಟ್? 60 ಸಾಕು ಪಾಸ್ ಆಗಕ್ಕೆ. RCB ಗೆದ್ರೆ ಏನ್ ಮಾಡ್ತೀರಾ ಬ್ರೋ? 2 ದಿವಸ ರಜಾ ಹಾಕ್ಬಿಡಿ ಆಫೀಸ್ಗೆ, ಗೆದ್ರೆ ಇನ್ನೇನ್ ಸೆಲೆಬ್ರೇಷನ್ ನೋಡಿದೆ. ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ, ಲ್ಯಾಪ್ಟಾಪ್ ಆನ್ ಮಾಡ್ಬಿಟ್ಟು ಇಲ್ಲಿ ಬಂದು ತಿರ್ಗಾಡ್ತಾ ಇದ್ದೀನಿ. ಹೌದಾ? ಬ್ಯಾನರ್ಸ್ ಯಾವ ಟೀಮ್ಗೂ ಅಷ್ಟು ಬ್ಯಾನರ್ಸ್ ಇರಲ್ಲ, ಅಷ್ಟು ಬ್ಯಾನರ್ಸ್ ಹೊಡೆದವ್ರು ಹುಡುಗರಲ್ಲ ಪಾಪ. ಸೀರಿಯಸ್ ಆಗಿ ಎಷ್ಟು ಜನ ಕ್ರೇಜ್ ಇದೆ ಅಂದ್ರೆ
1000 ರೂಪೀಸ್ ಕೊಟ್ಟು ಒಂದ್ ಜೆರ್ಸಿ ತಗೊಂಡಿರೋದು 1000 ರೂಪೀಸ್. ನಾನು ಬಾದೇಪುರದಿಂದ ಬರ್ಬೇಕಾದ್ರೆ ನೋಡ್ದೆ ಸ್ಟೇಡಿಯಂ ಹತ್ರ ಕ್ರೌಡ್ ಯಾವ ಅಂಗಡಿ ಮುಂದೆನೂ ಅಷ್ಟಿರಲ್ಲ, ಅಷ್ಟು ಜನ ಕ್ರೌಡ್ ಟಿ ಶರ್ಟ್ಗೆ. ಅವ್ನು 4-5 ಚೀಲ ಇಟ್ಕೊಬಿಟ್ಟಿದ್ದಾನೆ, ಅಷ್ಟು ಜನ ಕ್ರೌಡ್, ಅಷ್ಟು ಮಧ್ಯದಲ್ಲಿ ಹೋಗಿ ಇಸ್ಕೊಂಡ್ ಬಂದಿದ್ದೀನಿ ನಾನು. ಸೂಪರ್ ಬ್ರೋ, ನಿಮ್ಮ ಅಭಿಮಾನಕ್ಕೆ ನಿಜ ಬೆಲೆ ಕಟ್ಟಕ್ಕಾಗಲ್ಲ. ಪ್ರತಿಯೊಬ್ಬ RCB ಫ್ಯಾನ್ ಕೂಡ ಎಷ್ಟು ಲಾಯಲ್ ಆಗಿದ್ದಾನೆ, ಎಷ್ಟು ಪ್ರೀತಿ ತೋರಿಸ್ತಾನೆ. ನಿಷ್ಕಲ್ಮಶವಾದ ಪ್ರೀತಿ ಯಾವ್ದಾದ್ರು ಒಂದ್ ಟೀಮ್ ಸಿಗ್ತಾ ಇದೆ ಅಂದ್ರೆ ಅದು RCB. ಸುಮ್ಮನೆ ಮಾತಾಡ್ಸ್ಕೊಂಡು ಆ ಕಡೆ ಕ್ರೌಡ್ ಇದೆ ಅಂತ ಈ ಕಡೆ ಬಂದ ನೋಡ್ರೆ ಇಲ್ಲೂ ಬಂದ್ರು. ಒಂದ್ಸಲ ಜೈ RCB ಅಂದ್ಬಿಡಿಯಲ್ಲ. ಜನ ಯಾವ ರೀತಿ ಜೋಶಲ್ಲಿದ್ದಾರೆ ರೆಕಾರ್ಡ್ ಮಾಡ್ಕೊಂಡ್ ಬರೋಣ ಅಂತ ಹೋದ್ ನನ್ನನ್ನ ಬಿಟ್ಟೇ ಇಲ್ಲ, ಲಾಕ್ ಮಾಡ್ಬಿಟ್ರು. ಬ್ರೋ ಒಂದ್ ಸೆಲ್ಫಿ ಬ್ರೋ ನಾವ್ RCB ಫ್ಯಾನ್ ಬ್ರೋ, ಜೈ RCB ಬ್ರೋ, ಈ ಸಲ ಕಪ್ ನಮ್ದೆ ಅಂತ ಕಿರ್ಚೋದಕ್ ಶುರು ಮಾಡಿದ್ರು. ಸೀರಿಯಸ್ ಆಗಿ ಹೇಳ್ತೀನಿ, ಇವ್ರು ತೋರ್ಸೋ ಪ್ರೀತಿಗೆ ನಾನು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ದೇವರನೇ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಎಷ್ಟೋ ದಿನದ ಶ್ರಮ ಒಂದ್ಸರಿ ರಪ್ ಅಂತ ಕಣ್ಮುಂದೆ ಪಾಸ್ ಆಯ್ತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. Sometimes when there is pressure, it gets the best out of you. Like Punjab. ಒಂದು ಸರಿ ಮ್ಯಾಚ್ ಸ್ಟಾರ್ಟ್ ಆಗಿದ್ಮೇಲೆ ಹೊಡಿತಾ ಇದ್ದಂತ ಒಂದು 4 ಅಥವಾ ಒಂದು 6ಗೆ ಜನ ಕುಣಿದು ಕುಪ್ಪಳಿಸ್ತಾ ಇದ್ರು. ದೇವ್ರಾಣೆಗೂ ಇವ್ರಿಗೆ ಎಲ್ಲಿಂದ ಈ ರೀತಿ ಜೋಶ್ ಬಂತೋ ನನಗಂತೂ ಗೊತ್ತಿಲ್ಲ. ಪ್ರತಿಯೊಂದು 4ನ ಕೂಡ ಎಂಜಾಯ್ ಮಾಡ್ತಾ ಇದ್ರು. ಇವ್ರುಗಳೆಲ್ಲ ಎಂಜಾಯ್ ಮಾಡೋದನ್ನ ನೋಡಿ ನನಗೆ ಸಿಕ್ಕಾಪಟ್ಟೆ ಜೋಶ್ ಬರ್ತಾ ಇತ್ತು. ನಾನು ಕೂಡ ಇವ್ರ ಜೊತೆ ಸೇರ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಅದೇನಾದ್ರೂ ಒಂದು ವಿಕೆಟ್ ಹೋದಾಗ ಇಡೀ ಗ್ರೌಂಡ್ ಸೈಲೆಂಟ್ ಆಗ್ತಾ ಇತ್ತು, ಎಲ್ರ ಮುಖದಲ್ಲೂ ಬೇಜಾರು ಕಾಣಿಸ್ತಾ ಇತ್ತು. ಬಟ್ ಫೈನಲಿ RCB ಗೆದ್ದಾಗ ನಿಜ ಹೇಳ್ತೀನಿ, ಇಲ್ಲಿ ನಡೆದಂಥ ಸಂಭ್ರಮ ಇನ್ನೂ ನನ್ನ ಕಣ್ಮುಂದೆ ಕಟ್ದಾಗಿದೆ. ಪ್ರತಿಯೊಬ್ರು ಕುಣಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಶರ್ಟ್ ತೆಗಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಬ್ರೋ ಗೆದ್ಬಿಡ್ತು ಬ್ರೋ, RCB ಗೆದ್ಬಿಡ್ತು ಅಂತ ಹೇಳಿ ಡ್ಯಾನ್ಸ್ ಆಡೋದಕ್ಕೆ ಶುರು ಮಾಡಿದ್ರು. ನಿಜವಾಗ್ಲೂ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅವ್ರ ಜೊತೆ ಡ್ಯಾನ್ಸ್ ಆಡ್ಬೇಕಾ, RCB ಅಂತ ಕಿರ್ಚ್ಬೇಕಾ, ಗೆದ್ಬಿಟ್ವಿ ಅಂತ ಹೇಳ್ಬೇಕಾ, ಒಂದು ಅರ್ಥ ಆಗ್ತಾ ಇಲ್ಲ. ನನಗೆ RCB ಕಪ್ಪೆತ್ತದನ್ನ ಪೀಸ್ಫುಲ್ ಆಗಿ ಕುತ್ಕೊಂಡು ನೋಡ್ಬೇಕು ಅಂತ ಹೇಳಿ ಆ ಜಾಗದಿಂದ ಫಸ್ಟ್ ನಮ್ಮ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೇಳಿ ಹೊರಗಡೆ ಹೊರಡೋಣ ಅಂತ ಹೇಳಿ ಬಂದೆ. ಬಟ್ ನಿಜ ಹೇಳ್ತೀನಿ, ಜನ ಮಾತ್ರ ಔಟ್ ಆಫ್ ಕಂಟ್ರೋಲ್ ಹೋಗಿದ್ರು. ಸೀರಿಯಸ್ ಆಗಿ ಜನ ಮಾತ್ರ ಕ್ರೇಜಿ ಆಗಿ ಹೋಗಿದ್ದಾರೆ. ನನ್ನ ನೋಡ್ತಾ ಇದ್ದಂಗೆ ಅವ್ರಿಗೆ ಏನ್ ಅನಿಸ್ತೋ ಏನೋ ಗೊತ್ತಿಲ್ಲ. ಯಾರೋ ಓಡ್ ಬರ್ತಾರೆ, ಎತ್ಕೋತಾರೆ, ತಪ್ಕೋತಾರೆ, ಬ್ರೋ ಒಂಜಾನ್ ಬ್ರೋ ಅಂತ ಕರೀತಾರೆ, ಯಾರೋ ಮುತ್ಕೊಡ್ತಾರೆ. ಸೀರಿಯಸ್ ಆಗಿ ಏನ್ ನಡೀತಾ ಇದೆ ಅಂತ ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗೋದೆ. ನಾನು ಹೋಗ್ಬೇಕು ಬಿಡಿ ಅಂತ ಕೇಳ್ತಾ ಇದ್ರು. ಇಲ್ಲ RCB ಜೈ RCB ಅಂತ ಕಿರ್ಸ್ತಾ ಇದಾರೆ. ನನಗೆ 18 ವರ್ಷದ ಪೇನು, ಟ್ರೂ RCB ಫ್ಯಾನ್ ಎಮೋಷನ್ ಕಣ್ಮುಂದೆ ಕಾಣಿಸ್ತಾ ಇದೆ. ರೋಡ್ಗಳಲ್ಲೇ ನಿಂತ್ಕೋತಾರೆ, ಹಾರ್ನ್ ಹೊಡಿತಾರೆ, ಆಕ್ಸಿಲರೇಟರ್ನ ತುಳಿತಾರೆ, ಸೌಂಡ್ ಮಾಡ್ತಾರೆ, RCB ಅಂತಾರೆ, ರೋಡಲ್ಲಿ ಕಪ್ಪೆತ್ಕೊಂಬಂದು ಕುಣಿತಾರೆ. ಮೈ ಗಾಡ್, ನಿಜ ಹೇಳ್ತೀನಿ, ಈ ಎಮೋಷನ್ಸ್ನ ಎಷ್ಟು ಜನ ಲೈವ್ ಆಗಿ ನೋಡಿದಾರೋ ದೇವರೇ ಗೊತ್ತಿಲ್ಲ. ಬಟ್ ನನಗೆ ನೋಡಿದಾಗ ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು, ಅವ್ರಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಬಟ್ ನನ್ನ ತಲೆಯಲ್ಲಿ ನೋಡ್ತಾ ಇದ್ದು ಒಂದೇ, RCB ಕಪ್ಪೆತ್ತೋದನ್ನ ಪೀಸ್ಫುಲ್ ಆಗಿ ನೋಡಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಆ ಜಾಗನ ಅಲ್ಲಿಂದ ಬಿಟ್ಟು ಫಸ್ಟ್ ನನ್ನ ಫ್ರೆಂಡ್ ಸುಹಾಸ್ ಮನೆಗೆ ಹೋದೆ. ಫೈನಲಿ ನನಗೂ ಕೂಡ ಫೀಲ್ ಆಯಿತು, ಎಮೋಷನ್ ಆಯಿತು. 18 ವರ್ಷ ಆಗಿದ್ಮೇಲೆ RCB ಕಪ್ಪೆತ್ತೋದನ್ನ ನನ್ನ ಫ್ರೆಂಡ್ಸ್ ಒಟ್ಟಿಗೆ ನೋಡಿದೆ. ಇದನ್ನೆಲ್ಲ ನೋಡಿದ್ಮೇಲೆ ನಾವ್ಯಾಕೆ ಬೆಂಗಳೂರಿನ ಒಂದು ರೌಂಡ್ ಹಾಕ್ಬಾರ್ದು ಅಂತ ಹೇಳಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಂದು ರೌಂಡ್ ಹಾಕೊಂಡ್ಬರೋಣ ಅಂತ ಹೇಳಿ ಹೊರಟ್ವಿ. ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಹೇಗಿತ್ತು ಅನ್ನೋದನ್ನ ತೋರಿಸ್ತೀನಿ. ಅದಕ್ಕೂ ಮುಂಚೆ ಬೆಂಗಳೂರು ಬಿಟ್ಟು ಬೇರೆ ಜಿಲ್ಲೆ, ಬೇರೆ ರಾಜ್ಯ, ಬೇರೆ ದೇಶಗಳಲ್ಲಿ RCB ಗೆದ್ದಿದ್ದಕ್ಕೆ RCB ಫ್ಯಾನ್ಸು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ಅಂತ ಹೇಳಿ ಒಂದ್ಸರಿ ನೀವೇ ನೋಡಿ. ಸಂಪಿಗೆ ಕೆಂಡ ಸಂಪಿಗೆ ಭೂಮಾತೆಯ ಕೆನ್ನೆಯೇ ನಮ್ಮೂರ ಸಂಪಿಗೆ. ಮೈಸೂರ ಮಲ್ಲಿಗೆ ಕಂಪಲ್ಲಿ ಕನ್ನಡ, ಕೊಡಗಿನ ಕಾಡಿನ ಇಂಪಲ್ಲಿ ಕನ್ನಡ.
ಟು ಬಿ ವೆರಿ ಹಾನೆಸ್ಟ್, ನಿಜ ಹೇಳ್ತಾ ಇದ್ದೀನಿ, ನಾನು ನನ್ನ ಕಣ್ಣು ಮುಂದೆ ನೋಡಿದಾಗ RCB ಫ್ಯಾನ್ಸು ಮಾಡ್ತಾ ಇದ್ದಂಥ ಸೆಲೆಬ್ರೇಷನ್ನು ನನಗೆ ಎಲ್ಲೂ ಕೂಡ ಚಪ್ರಿಗಳ ರೀತಿ ಮಾಡ್ತಾ ಇದ್ದಾರೆ ಅಥವಾ ಓವರಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸೇ ಇಲ್ಲ. ಇನ್ಫ್ಯಾಕ್ಟ್ ಅವರಲ್ಲಿ ನಾನು ಒಬ್ಬ ಆಗಿ ಡ್ಯಾನ್ಸ್ ಆಡಿದೆ, RCB ಅಂತ ಕಿರ್ಚಿದೆ. ಎಷ್ಟೋ ಜನ ಬರ್ತಾರೋ ಅಂತ ಗಾಡಿಗಳ ಮೇಲೆ ಹತ್ತಿ ಡ್ಯಾನ್ಸ್ ಆಡ್ತಾಯಿದ್ರು, ಲಾರಿಗಳನ್ನ ನಿಲ್ಲಿಸಿ ಅದ್ರ ಮುಂದೆ ಡ್ಯಾನ್ಸ್ ಆಡ್ತಾಯಿದ್ರು. ನನಗೆ ಅವ್ರ ಎಮೋಷನ್ಸ್ಗಳನ್ನ ಕಾಣಿಸ್ತಾ ಇತ್ತು. ನಿಜ 18 ವರ್ಷ ಆಗಿದ್ಮೇಲೆ RCB ಫ್ಯಾನ್ಸ್ಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ, ಅವ್ರ ಖುಷಿನ ಈ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟೋ ಜನ ಪೊಲೀಸ್ ಮುಂದೆ ಹೋಗಿ ಡ್ಯಾನ್ಸ್ ಆಡ್ತಾಯಿದ್ರು. ನಂಗೆ ಇದೆಲ್ಲ ಖುಷಿ ಅನಿಸ್ತು, ಎಂಜಾಯ್ ಮಾಡಿದೆ. ಬೆಳಗಿನ ಜಾವ 5 ಗಂಟೆವರೆಗೂ ನಾವು ರೋಡ್ಗಳಲ್ಲಿ RCB ಅಂತ ಕಿರ್ಚ್ತಾ ಇದ್ವಿ. ಅವಾಗ ನನಗೆ ಒಂದು ಪಾಯಿಂಟಲ್ಲೂ ಕೂಡ ರಿಗ್ರೆಟ್ ಅನಿಸಿಲ್ಲ, ನಾವು ತಪ್ಪು ಮಾಡ್ತಾ ಇದ್ದೀವಿ, ಇಲ್ಲ ನಾವು ತುಂಬ ಓವರಾಗಿ ರಿಯಾಕ್ಟ್ ಮಾಡ್ತಾ ಇದ್ದೀವಿ, ನಾವು ಇನ್ನೊಬ್ರಿಗೆ ತೊಂದರೆ ಕೊಡ್ತಾ ಇದ್ದೀವಿ ಅಂತ ಹೇಳಿ. ಇದೇ ಸೆಲೆಬ್ರೇಷನ್ನ ಕಂಟಿನ್ಯೂ ಮಾಡಬೇಕು. ಇವತ್ತು ನಮ್ಮ ಚಿನ್ನಸ್ವಾಮಿಗೆ ಟ್ರೋಫಿ ಬರ್ತಾ ಇದೆ, ಆ ಟ್ರೋಫಿನ ನೋಡಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಜೋಶಲ್ಲಿ ರೆಡಿಯಾಗಿ ಮಧ್ಯಾಹ್ನ 12 ಗಂಟೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋದೆ. ನಾನು ಮಾತ್ರ ಅಲ್ಲ, ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದರು. ಸೊ ನಾವೆಲ್ಲ ಸಿಕ್ಕಾಪಟ್ಟೆ ಜೋಶಲ್ಲಿದ್ವಿ. ಓಕೆ, ಟ್ರೋಫಿ ನೋಡಬೇಕು, ಪ್ಲೇಯರ್ಸ್ಗಳನ್ನೆಲ್ಲ ನೋಡಬೇಕು ಅಂತ ಹೇಳಿ. ಬಟ್ ನಿಜವಾಗ್ಲೂ ಎಷ್ಟು ಬೇಜಾರಾಯಿತು ಅಂತ ಅಂದರೆ, ಏನಕ್ಕೋಸ್ಕರ ಬೇಜಾರಾಯಿತು ಅಂತಂದರೆ, ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ನಿಂತ್ಕೊಂಡಿರ್ಬೇಕಾದ್ರೆ ನಮಗೊಂದು ಅನೌನ್ಸ್ಮೆಂಟ್ ಬರುತ್ತೆ. ಆಲ್ಮೋಸ್ಟ್ ಒಂದು 2:30 ಹಾಗೆ ಆನ್ಲೈನಲ್ಲಿ ಟಿಕೆಟ್ಸ್ಗಳು ಬರುತ್ತೆ. ಟಿಕೆಟ್ಸ್ಗಳು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ, ನೀವು ಟಿಕೆಟ್ಸ್ಗಳನ್ನ ಬುಕ್ ಮಾಡ್ಬೋದು ಅಂತ ಹೇಳಿ. ಅಲ್ಲಿ ನೆಟ್ವರ್ಕ್ ವರ್ಕ್ ಆಗ್ತಾ ಇರಲ್ಲ, ಎಲ್ಲರೂ ನೆಟ್ವರ್ಕ್ ಅಂತ ಹೇಳಿ ಯಾರೋ ಒಬ್ಬರು ಮೊಬೈಲಲ್ಲಿ 2 ಟಿಕೆಟ್ಸ್ಗಳನ್ನ ಬುಕ್ ಮಾಡ್ಬೋದು. ಸೊ ಅದನ್ನೇ ಇಟ್ಕೊಂಡು ಒಂದಿಷ್ಟು ಜನ ಟಿಕೆಟ್ಸ್ಗಳನ್ನ ಬುಕ್ ಮಾಡ್ತಾರೆ, ಬ್ಯಾರಿಕೇಡ್ನ ಹಾಕಿರ್ತಾರೆ. ನಾವಿದ್ದಂಥ ಸ್ಟ್ಯಾಂಡ್ ಹತ್ರ ಪೊಲೀಸವ್ರು ಇರಲ್ಲ. ಸೊ ಏನಾಗುತ್ತೆ ಅಂದರೆ, ಸಡನ್ನಾಗಿ ಆಲ್ಮೋಸ್ಟ್ ಒಂದು 4:15ಗೆ ಗೇಟ್ಸ್ ಓಪನ್ ಆಗುತ್ತೆ. ಒಂದು ಸರಿ ಗೇಟ್ ಓಪನ್ ಆದಾಗ ಏನಾಗುತ್ತೆ ಅಂತಂದರೆ, ಬ್ಯಾರಿಕೇಡ್ ಒಳಗಡೆ ಜನರು ಇದ್ದಕ್ಕಿದ್ದಂಗೆ ಏನಾಯಿತು ಏನೋ ಗೊತ್ತಿಲ್ಲ, ದೇ ಸ್ಟಾರ್ಟೆಡ್ ಪಾಪಿಂಗ್ ಅಪ್. ಎಲ್ಲರೂ ಹಾರೋದಕ್ಕೆ ಶುರು ಮಾಡಿದ್ರು. ನನಗೆ ಈಗಲೂ ಹೇಳಬೇಕಾದ್ರೆ ಕೈ ನಡೀತಾ ಇದೆ, ಅಷ್ಟು ಭಯ ಆಗ್ತಾಯಿದೆ. ಸೊ ನಾನು ಫ್ರಂಟಲ್ಲೇ ಇದ್ದೆ, ನನ್ನ ಹಿಂದೆ ಇರೋರು ಒಂದಿಷ್ಟು ಜನ ಸಬ್ಸ್ಕ್ರೈಬರ್ಸು ಫಾಲೋವರ್ಸಲ್ಲಿದ್ದರು. ಸೊ ಎಲ್ಲರ ಜೊತೆಗೆ ಇದ್ವಿ ನಾವು. ಸಡನ್ನಾಗಿ ಪುಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಬ್ರೋ ಅಂತ ಹೇಳಿ. ಏನು ನಡೀತಾ ಇದೆ ಅಂತ ನನಗೆ ನೋಡೋಕ್ಕಾಗ್ತಿಲ್ಲ. ಹಾಗೆ ಒಂದು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಎಷ್ಟೊಂದು ಜನ ಬಿದ್ದೋದ್ರು. ಬ್ರೋ ಯಾರೋ ಬಿದ್ದೋದ್ರು ಅಂತ ಹೇಳಿ ಎತ್ತೋಣ ಅನ್ನೋಷ್ಟೊತ್ತಿಗೆ ಹಿಂದೆಯಿಂದ ತಳ್ತಿದ್ದಾರೆ. ಪೀಪಲ್ ಸ್ಟಾರ್ಟೆಡ್ ವಾಕಿಂಗ್ ಆನ್ ಪೀಪಲ್ ಹೂ ವಾಸ್ ಫೆಲ್. ನನಗಿದು ಏನು ನಡೀತಾ ಇದೆ ಅಂತ ಅಂತೆಲ್ಲ ನಂಗೆ ಏನು ಬೇಜಾರಾಗ್ತದೆ ಅಂತಂದರೆ, ನಾನು ಅಲ್ಲಿ ಆ ಜಾಗದಲ್ಲಿದ್ದು ಯಾರಿಗೂ ಹೆಲ್ಪ್ ಮಾಡೋಕ್ಕಾಗಿಲ್ಲ. ಹೆಲ್ಪ್ ಮಾಡೋಕ್ಕೆ ಹಿಂಗೆ ತಿರುಗೋ ಅಷ್ಟೊತ್ತಿಗೆ ತಳ್ಬಿಡೋರು. ನನ್ನ ಕಣ್ಣು ಮುಂದೆ ನಾನು ಲಿಟ್ರಲಾಗಿ 2-3 ಜನ ಬಿದ್ದಿರೋದನ್ನ ನೋಡಿದೆ. ನಂಗೆ ಅವ್ರನ್ನ ಏನು ಹೆಲ್ಪ್ ಮಾಡೋಕ್ಕಾಗಿಲ್ಲ. ನಂಗೆ ಇಲ್ಲಿವರೆಗೂ ಏನು ಸೆಲೆಬ್ರೇಷನ್ನ ಎಂಜಾಯ್ ಮಾಡಿದೆ, ನಂಗೆ ಇದೆಲ್ಲದೂ ತೀರಾ ಎಷ್ಟು ಬೇಜಾರು ಅನಿಸ್ಬಿಡ್ತು ಅಂತಂದರೆ, ಏನಕ್ಕೆ ಇಷ್ಟೆಲ್ಲ ಮಾಡಬೇಕಿತ್ತು ಅಂತ ಅನಿಸ್ಬಿಡ್ತು. ಗೊತ್ತಿಲ್ಲ, ಇದನ್ನು ಕೇಳಿದಾಗ RCB ಫ್ಯಾನ್ಸಿಗೆ ಬೇಜಾರಾಗುತ್ತೋ ಏನೋ, ಬಟ್ ಕಣ್ಮುಂದೆ ನೋಡಿದಾಗ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಾವು ಇನ್ನೂ ಒಂದು ಸ್ವಲ್ಪ ಮೆಚ್ಯೂರ್ಡಾಗಿ ರೂಲ್ಸ್ಗಳನ್ನ ಫಾಲೋ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದಿತ್ತು. ಬಟ್ ಯಾರೋ ಒಬ್ಬರು ತಳ್ಳಿದಷ್ಟೇ ಯಾರೋ ಒಬ್ಬರು ಅರ್ಜೆನ್ಸಿಗೆ ನಾವು ರಿಯಾಕ್ಟ್ ಮಾಡಿದೆ ಅಂತ ಅನ್ನಿಸ್ತು. ನಂಗೆ ಸ್ಟೇಡಿಯಂ ಒಳಗಡೆ ಎಂಟರ್ ಆಗಿದ್ಮೇಲೂ ಜನ ತುಂಬಿಕೊಂಡು ಬ್ರೋ ಅಂತ ಕಿರ್ಚೋಕ್ಕೆ ಸ್ಟಾರ್ಟ್ ಮಾಡಿದಾಗ, ನಂಗೆ ಇವ್ರನ್ನೆಲ್ಲ ಬಿಟ್ಬಿಟ್ಟು ಎಲ್ಲಾದರೂ ದೂರ ಹೋಗ್ಬಿಡೋಣ ಅಂತ ಹೇಳಿ ಅಲ್ಲೂ ನಾನು ಒಂದಿಷ್ಟು ಅಂದರೆ ಫ್ರೆಂಡ್ಸ್ನೆಲ್ಲ ಹತ್ಬಿಟ್ಟು ಹೋದೆ. ಏನೋ ಗೊತ್ತಿಲ್ಲ, ಯಾವಾಗಲೂ ಜನರ ಜೊತೆ ಇರಬೇಕು, ಜನರ ಜೊತೆ ಮಾತಾಡ್ತಾ ಇರಬೇಕು, ಎಲ್ಲರ ಜೊತೆಗೆ ನಾನು ಒಬ್ಬ ಆಗಿರಬೇಕು ಅಂತ ಅನಿಸ್ತಾ ಇದ್ದಿದ್ದು ಫಾರ್ ದ ಫಸ್ಟ್ ಟೈಮ್. ಗೊತ್ತಿಲ್ಲ, ಜನರಿಂದ ದೂರ ಇರಬೇಕು, ಭಯ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟು, ನಾನು ಈ ವಿಡಿಯೋನ ಯಾವುದೋ ರೀತಿ ಮಾಡಿ ಸೆಲೆಬ್ರೇಷನ್ ಹೇಗಿರುತ್ತೆ ಅದನ್ನು ತೋರಿಸ್ಬೇಕು, ಅದನ್ನು ನಿಮ್ಮ ಮುಂದೆ ಇಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಬಟ್ ಈ ಥರ ಎಂಡ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಒಂದೇ ಒಂದು ರಿಕ್ವೆಸ್ಟು, ಆಸ್ ಅ RCB ಫ್ಯಾನ್ ಆರ್ ಎನಿ ಅದರ್, ಏನೋ ಒಂದು ಕರ್ನಾಟಕದ ಹೋರಾಟ ಆಗಿರ್ಬೋದು, ಆರ್ ಎನಿಥಿಂಗ್, ದೇವಸ್ಥಾನ ಏನೇ ಆಗಿರ್ಬೋದು, ದಯವಿಟ್ಟು ನೂಕಬೇಡಿ. ಯಾರೋ ಒಬ್ರು ಕೆಳಗಡೆ ಬಿದ್ದಿದ್ದಾರೆ ಅಂತ ಅಂದ ತಕ್ಷಣ ಅವ್ರನ್ನ ಎತ್ತೋದಕ್ಕೆ ಟ್ರೈ ಮಾಡಿ, ಅವ್ರ ಮೇಲೆ ತುಳ್ಕೊಂಡು ಹೋಗೋದು, ಇಟ್ಸ್ ನಾಟ್ ರೈಟ್. ನಂಗೆ ಅದು ಸರಿ ಅನಿಸಿಲ್ಲ. ನಿಜ ನಂಗೆ ಅದನ್ನೆಲ್ಲ ನೋಡ್ಬೇಕಾದ್ರೆ ಕಣ್ಮುಂದೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾರೋ ಒಬ್ಬರು ತಂದೆ ಮಗುನ ಹಿಂಗೆಲ್ಲ ಎತ್ಕೊಂಬಂದ್ರಂತೆ. ನಂಗೆ ಅದನ್ನು ಕೇಳ್ತಾ ಇದ್ದಾನೆ ಸಿಕ್ಕಾಪಟ್ಟೆ ಫೀಲ್ ಆಯಿತು. ಒನ್ ಸಿನ್ಸಿಯರ್ ರಿಕ್ವೆಸ್ಟ್, ದಯವಿಟ್ಟು ಈ ಥರ ನೆಕ್ಸ್ಟ್ ಟೈಮ್ ಏನಾದರೂ ಮಾಡಬೇಕಾದ್ರೆ ದಯವಿಟ್ಟು ಪ್ಲೀಸ್ ನನ್ನ ಕಡೆಯಿಂದ ಒಂದೇ ರಿಕ್ವೆಸ್ಟು, ಆದಷ್ಟು ಕಾಂಪೋಸ್ಟ್ ಆಗಿರಿ, ತಾಳ್ಮೆಯಿಂದ ಇರಿ, ಎಲ್ಲೂ ಓಡೋಗಲ್ಲ. ಬಿಲ್ಡಿಂಗ್ ಮೇಲೆ ಮರದ ಮೇಲೆ ಎಲ್ಲ ಹತ್ಬಿಟ್ಟೆಲ್ಲ ವೀಡಿಯೋ ಮಾಡೋ ಅವಶ್ಯಕತೆನೇ ಇಲ್ಲ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ನಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಅಂತೆಲ್ಲ ಕೇಳಕ್ಕೆ ನಂಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ಲೆಟ್ಸ್ ಮೇಕ್ ಎ ಬೆಟರ್ ವಿಡಿಯೋ ಫಾರ್ ದ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ. ಬಟ್ ಪ್ಲೀಸ್ ಗೈಸ್, ಒಂದು ರಿಕ್ವೆಸ್ಟು, ಯಾರು ನಿಜವಾಗ್ಲೂ ಜೀವ ಕಳ್ಕೊಂಡಿದ್ದಾರೆ, ಇಟ್ಸ್ ಬಿಕಾಸ್ ಆಫ್ ಅಸ್. ಇದು ಒಂದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ಓನ್ಲಿ ಬಿಕಾಸ್ ಆಫ್ RCB ಫ್ಯಾನ್ಸ್. ನಾವು ಈ ಥರ ರಿಯಾಕ್ಟ್ ಮಾಡ್ದೇನೆ ಅವರು ನಮ್ಮ RCB ಫ್ಯಾನ್ ಅಂತ ಹೇಳಿ
ನಾವು ಒಂದು ಸ್ವಲ್ಪ ಕಾಪ್ರೇಟ್ ಮಾಡಿದರೆ ಪ್ರಾಬಬ್ಲಿ ಆ ಲೈಫ್ಸ್ ಹೋಗ್ತಾ ಇದ್ದಿಲ್ಲ. ಸೊ ಸತ್ತವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಷ್ಟೇ ಕೇಳ್ಕೊತೀನಿ. ದಟ್ಸ್ ಇಟ್.